ಯಾಕೆ ಬಿಟ್ಟಿರ್ರಿ? ಹೊರಗೆ ಮಾಡ್ತಾ ಇರ್ರಿ. ಸಾವು ನಿಮಗಿಲ್ಲ. ಶಿವಾನಂದರ ಸಾಕ್ಷಿಯಾಗಿ, ದೇವಿ ಸಾಕ್ಷಿಯಾಗಿ ಸಾವೇ ನಿಮಗಿಲ್ಲ. ಇಲ್ಲಿ ಯಾಕೆ ಇಷ್ಟು ದಿಟ್ಟತನದಿಂದ ಹೇಳ್ತೇವಂದ್ರೆ ಅಂಥ ಪರಮ ವೈರಾಗ್ಯ ಬರ್ತತಿ. ಯಾಕೆ ಬರ್ತತಿ ಅಂದ್ರೆ ಹೇಳೇ ಹೇಳಿದನ ಹೇಳು ಅಂತ ಒತ್ತಿ ಅಪ್ಪ ಹೇಳ್ತಾನ. ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಕರ್ಮ ಐತಿ, ಎಷ್ಟೆಷ್ಟು ಯೋಗ ಐತಿ, ಎಷ್ಟೆಷ್ಟು ಜ್ಞಾನ ಮಾಡಿಕೊಂಡ್ರಿ ಅದಕ್ಕೆ ಹೇಳಿದ್ರು ಅವರು. ಜ್ಞಾನ ಭಕ್ತಿ ಒಂದೇ ಸಾಕು ಮುಕ್ತಿಗೆ ಅಂದ್ರೆ ಕೇಳುವ ಹೇಳುವವರಿಗೆ ಮುಕ್ತಿ ಬಾಳುವುದು ಅಂತ ಪ್ರಮಾಣ ಕೊಟ್ಟಾರ. ನಾವು ನೀವೆಲ್ಲರೂ ಇನ್ನಷ್ಟು ಮಹಾ ಅದ್ಭುತ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಕ್ತಿಗೆ ಸಮರ್ಪಣೆಯಾಗಿ ದೇವಿ ಪುರಾಣ ಅಂದ್ರೆ ಏನಾರ ಅಂತ ತಿಳ್ಕೊಂಡಿರಿ. ತಲೆಯಾಗಿಟ್ಕೋರಿ. ಮೊದಲು ತಾಯಿ, ಆಮೇಲೆ ತಂದೆ ಪರಬ್ರಹ್ಮೋಸ್ತು. ಅಲ್ಲೇ ಹುಟ್ಟಾಳ. ಅಲ್ಲೇ ಹುಟ್ಟಿ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಯಾಕೆ ಆಕಿ ಕೈಯಾಗಿ ಸಿಕ್ಕ ಬರ್ಬೇಕು. ನಾವು ಜಗತ್ತೆಂಬುದು ಹಾಕಿದ್ದು, ಪರ್ವತ ಗುಡ್ಡಗಳು ಹಾಕಿವು, ಏನಿವೆಲ್ಲ ಸ್ಥಳಗಳು ಹಾಕಿವು, ಎಲ್ಲವೂ ಹಾಕಿದ ಉಂಡು ಆಕೆಗೆ ದ್ರೋಹ ಮಾಡುವವರಿಗೆ ಎಷ್ಟು ನರಕದಲ್ಲಿ ಹುಟ್ಟಬಹುದು. ತಾಯಿ ಶರಣೆಂಬೆ ನಿನಗ ಅಂದ್ರ ಸಾಕ ಮುಕ್ತಿ ಆಕತ್ತಂದ್ರ ಸುಖ ಆಕತಿ ನಿಮಗ. ಈ ಸುಖ ತಾತ್ಪರ್ಯ ಸುಖ. ಈ ಸುಖವನ್ನು ಎಲ್ಲೆಲ್ಲಿತ್ತು ನೋಡಬಾರದು ಅಂತೇಳಿ ಪರಮಾತ್ಮ ಗುರು ರೂಪದಿ ಬ್ರಹ್ಮಜ್ಞಾನಿನ ಪೂರ್ಣಾನಂದರ ಅಕ್ಷರ ಕಲ್ತವ್ರಲ್ಲ. ಶಿವಾಯ ನಮ 4 ಮಂದಿ 5-6 ಮಂದಿ ಮಕ್ಕಳು ನಡೆದು ಪ್ರಪಂಚ ತ್ಯಾಗ ಮಾಡಿ ಪಾರಮಾರ್ಥಕ್ಕೆ ಬಂದು ಎಲ್ಲಿ ಊರಂತೀರ ಎಲ್ಲೆಲ್ಲಿ ಮಠ ಯಾರ್ದು? ಪೂರ್ಣಾನಂದಪ್ಪ ಅವ್ರದ್ದು, ಶ್ರದ್ಧಾನಂದಪ್ಪ ಅವ್ರದ್ದು, ಸಿದ್ಧಾರೂಢರದು, ಯಪ್ಪ ಶಿವಾನಂದರದು. ನೋಡ್ರಿ ನೀವು ಅಲ್ಲೇ ಸುಖವೇ ನಿಜ ಸುಖವೇ ಅಂತ ಪ್ರಮಾಣ ಕೊಟ್ಟಾರ. ನಿಜ ಸುಖವನ್ನು ಯಾರು ಕಾಣ್ತೀರಿ? ಉಂಡೊಟ್ಟು ತಿಂದ ಮೆರೆದು ಹೋದ್ರ ಬವ ಬಿಡದವ್ವ ಅಂತೇಳಿ ಪ್ರಮಾಣ ಕೊಟ್ಟಾರ. ಬವ ಬಿಡದವ್ವ ಅಂದ್ರ ಹೆಣ್ಣಂತ ತಿಳಿಬೇಡ್ರಿ. ನಾವ ಎಲ್ಲರೂ ಹೆಣ್ಣು ಮಕ್ಕಳ. ಎಂಥ ಸೂರ್ ಮೀಸಿಯಾವಿದ್ರು ಕೂಡ ಹೆಣ್ಣು ಮಗಳ. ಯಾಕಂದ್ರೆ ಸಾವಿಗೆ ಒಳಗಕ್ಕನಲ್ಲ. ಯಮ ಬಂದಾಗ ಹತ್ಕೊಂತ ಕುಂದಿರ್ತಲ್ಲ. ಹೇ ಬಾ ಬೇಕಾದಾಗಂತನಂತವ ಯಾರು? ಈ ವೇದಿಕೆ ಮೇಲೆ ಇದ್ದವ್ರೆಲ್ಲರೂ. ಈ ಟಾವ ಬದುಕಲು ಯವ್ವ ಅನ್ನೋರಿಗೆ ಆಗೋದಿಲ್ಲ. ಮತ್ತ ತೊಂಬರ್ಬೇಕಾದ್ದನ್ನು ಹಾಕಿ ನನಗೆ ಗುಂಡು ಅನ್ನೋರಿಗೆ ಆಕತಿ. ಅದಕ್ಕೆ ಮಹಾತ್ಮ ಗಾಂಧಿ ಗುಂಡು ಹಾಕಿದವನಿಗೆ ಹೊಳ್ಳಿ ನೋಡ್ಲಿಲ್ಲ ಅಂತ ಕಾರಣ. ಯಾಕಂದ್ರೆ ಈ ದೇವೊಮ್ಮೆ ಅಸ್ಥಿರಂ ಜೀವಲೋಕಿತ ಅಸ್ಥಿರಂ ಪುತ್ರ ಧನ ಯವ್ವಾದಿಗಳು ತಿಳಿದಿತ್ತು ಮಹಾತ್ಮರಿಗೆ. ಅದಕ್ಕೆ ಸಿದ್ಧಾರೂಢರಿಗೆ ಮಹಾತ್ಮ ಗಾಂಧಿ ಭೇಟಿ ಆದಾಗೂ ಕೂಡ ಏನಪ್ಪಾ ಸಿದ್ಧ ಇದು ನಿಂದೇನೋ ಮಠ ಅಂದ್ರ ಯಪ್ಪ ಅಂತಾರು ಮಂದಿ ಆದ್ರೆ ನಾ ಅಂದಿಲ್ಲ ಅಂದ್ರಂತ. ಓಂ ನಮ ಶಿವಾಯ್. ಎದುರಾಗ ಅಂತ ಶಕ್ತಿ ಎಲ್ಲಿ ನಿಂದಿರ್ಬೇಕಲ್ಲಿ ನಿಂತಿದ್ದ. ತತ್ವಮಸಿ ಮಹಾವಾಕ್ಯ ಮತ್ತೊಬ್ಬರಿಗೆ ಹೇಳ್ತಾನಂದ್ರ ತಾ ನಿಂತ ಹೇಳ್ತಾನಂತ. ಇದು ಅಧಿಕರಣವಾಗಿರ್ತಕ್ಕಂಥ ವಿಷಯ. ಮಮಕಾರಣಿಕೆ ಬಂದುಂಟೆ ಅಂತಿದ್ರು ಕೂಡ ಅಲ್ಲಿ ಆ ವಸ್ತು ತೋರಿಸ್ಲಿಕ್ಕಂದ್ರ ಬರೀ ಆ ಬೋರ್ಡ್ ನೋಡೆ ಬಡಿಗೂ ಆದ್ರ ಏನಾಕತಿ? ಆ ಊರು ಸಿಗೋದಿಲ್ಲ. ಅದಕ್ಕೆ ಆ ಊರು ಅಂದ್ರೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅಂದ್ರೆ ಏನು ಅಂದ್ರೆ ಕೈವಲ್ಯ. ಕೈವಲ್ಯ ಅಂದ್ರೆ ಏನು ಅಂದ್ರೆ ಅದುವೇ ಬ್ರಹ್ಮ ಪದ. ಅಲ್ಲಿ ಹೋಗಿ ನಾವು ನೀವು ನಿಂದ್ರಾಕ ಯಾರು ಎಲ್ಲೇ ಹೊಲಸಿದ ಜಗಳ ಕುಂದಿರ್ತೇವೇನ್ರಿ? ನಾವು ಇಲ್ಲ. ಚಲೋದ ಹಸ್ತಲ್ಲಿ ಹುಡುಕಿ ಹೋಗ್ತೇವೆ. ಹಂಗ ನಾವು ನೀವೆಲ್ಲರೂ ಜೀವ ಭಾವ ತೊಟ್ಟು ಬಂದು ವಿಚಾರ ಮಾಡಿ ನಾನು ಪರಮಾತ್ಮ ಅಂತ ಎಲ್ಲಿ ಹೋಗ್ತೀರಿ ಅಲ್ಲೇ ಸುಖವಿದೆ. ನಿಮ್ಮೊಳಗ ನಿಮ್ಮ ಸುಖ ಐತಿ. ಬೇರೆ ಎಲ್ಲಿ ಪರಮಾತ್ಮ ಹೊರಗಿಲ್ಲ. ಹೊರಗಿಲ್ಲಿ ಇಲ್ಲವೇ ಇಲ್ಲ. ನಿಮ್ಮೊಳಗ ನೀವು ನೋಡ್ಕೊಂಡಾಗ ಆಗ ನಿಮಗೆ ಆನಂದ ಕತೆ. ಆನಂದ ಬ್ರಹ್ಮ ಮುಚ್ಚತೆ. ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.